ಮಂಜುನಾಥ ಸ್ವಾಮಿಯ ಮೇಲೆ ಇಟ್ಟಂತ ನಂಬಿಕೆ ಸುಳ್ಳಾಗಲಿಲ್ಲ. ಮಂಜುನಾಥ ಸ್ವಾಮಿ ಕೊನೆಗೂ ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೆ ನಮ್ಮೆಲ್ಲರ ಕಣ್ಣನ್ನ ಧರ್ಮಸ್ಥಳ ಮಂಜುನಾಥ ತೆರೆಸಿದ್ದಾನೆ. ಇವತ್ತು ಈ ಒಂದು ಹತ್ಯಾಕಾಂಡಕ್ಕೆ ಒಂದು ದೊಡ್ಡ ತಿರುವನ್ನ ಭೀಮಾ ಕೊಟ್ಟಿದ್ದಾನೆ. ಈ SIT, ಈ ತನಿಖೆ, ಈ ಭೀಮಾ ಈ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸತತವಾಗಿ ದಿಕ್ಕು ತಪ್ಪಿಸುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಒಂದು ದೊಡ್ಡ ಗುಂಪು ಮಾಡ್ಕೊಂಡ್ ಬರ್ತಾ ಇದೆ. ಅವರೆಲ್ಲ ಹತ್ರ ಅಧಿಕಾರ ಇದೆ. ಮೊದಲನೇದಾಗಿ ಐ ಥಿಂಕ್ ಆಲ್ ಇಟ್ ಸ್ಟಾರ್ಟೆಡ್ ವಿತ್ ಒನ್ಸ್ ಅಗೇನ್ ವಸಂತ ಗಿಳಿಯಾರ್ ಅಂತ, ತದನಂತರ ಗೂಗಲ್ ಪೇಗಳು, ತದನಂತರ ವಿಶ್ವೇಶ್ವರಯ್ಯ ಭಟ್ಟ, ಎಲ್ಲದಕ್ಕೂ ಆದಮೇಲೆ ವಿರೋಧ ಪಕ್ಷದ ನಾಯಕ ಅಶೋಕ, ಈಗೊಬ್ಬ ಕೇಶವ ಮೂರ್ತಿ ಗೌಡ ಅಂತೆ, ಧರ್ಮಸ್ಥಳದ ಮಾಜಿ ಪಂಚಾಯತಿ ಅಧ್ಯಕ್ಷ. ಭೀಮನ ಬಗ್ಗೆ ಅವನೊಬ್ಬ ಕಳ್ಳ, ಅವನೊಬ್ಬ ದರೋಡೆಕೋರ ಅಂತ ಇಷ್ಟು ದಿವಸ ಪಬ್ಲಿಕ್ ಟಿವಿ ರಂಗಣ್ಣ ಈ ಹತ್ಯಾಕಾಂಡದ ಬಗ್ಗೆ ಮಾತೇ ಆಡಿಲ್ಲ. ನೆಗೆಟಿವ್ ನ್ಯೂಸ್ ಅನ್ನ ಪಬ್ಲಿಕ್ ಟಿವಿ ಓಡಿಸ್ತಾ ಇದೆ. ಎಂತ ಮಾನಸಿಕ ಸ್ಥಿತಿ ಬಂತು ರಂಗಣ್ಣ ನಿನ್ಗೆ? ವಾಟ್ ಶುಡ್ ವಿ ಟೆಲ್ ಯು? ಮಾಡಿ ಬೇಡ ಅಂತ ಇಲ್ಲ, ಕನಿಷ್ಠ ನೈತಿಕತೆಯನ್ನ ಮೆರಿಬೇಕಲ್ವಾ? ಇಲ್ಲೊಬ್ಬ ಹೇಳ್ತಾ ಇದ್ದಾನೆ, ಧರ್ಮಸ್ಥಳದ ಗ್ರಾಮದ ಒಂದು ಮಾಜಿ ಪಂಚಾಯತಿ ಅಧ್ಯಕ್ಷ, ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಅಂತೆ. ನೋಡ್ರಿ ಕಾಂಗ್ರೆಸ್ ಪಾರ್ಟಿ ಅವರೇ, ನಿಮ್ಮ ಪಕ್ಷದವರು ಅಂತ ಹೇಳಿದ್ದು ಗೊತ್ತಿಲ್ಲ ನನಗೆ. ಈ ವ್ಯಕ್ತಿ ಏನು ಆರೋಪ ಮಾಡ್ತಾ ಇದ್ದಾನೆ, ಇವ್ರಿಗೆಲ್ಲ SIT ನೋಟಿಸ್ ಕೊಟ್ಟು ಇವರನ್ನ ಕರೆಸ್ಕೊಳ್ಬೇಕು. ಈ ರೀತಿ ಮಿಥ್ಯ ಆರೋಪಗಳನ್ನ ಮಾಡಿ SITಯ ದಿಕ್ಕನ್ನ ಮತ್ತೆ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಬನ್ನಿ, ಪಬ್ಲಿಕ್ ಟಿವಿ ರಂಗಣ್ಣಂಗೆ ಈ ನೆಗೆಟಿವ್ ಸ್ಟೋರಿ ತುಂಬಾ ಇಷ್ಟ. ಬನ್ನಿ ಏನ್ ಹೇಳಿದಾನೆ ಈಗ ನೋಡೋಣ. ಓಕೆ, ಐಮ್ ಸಾರಿ, ಇದೇನು ಇದು ಬರ್ತಿಲ್ಲ. ಒನ್ ಸೆಕೆಂಡ್, ಜಸ್ಟ್ ಇಲ್ಲಿ ಒಬ್ಬ ಕೇಶವ ಗೌಡ ಅಂತ ಒಬ್ಬ, ಐ ಥಿಂಕ್ ಈಸ್ ಬನ್ನಿ ಐ ಥಿಂಕ್ ಅನೇಬಲ್ ಟು ಸೌಂಡ್ ಬರ್ತಿಲ್ಲ. ಹೆಣದ ಮೇಲೆ ಚಿನ್ನ ಹಣ ಕದಿಯುತ್ತಿದ್ದ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ. ಈಸ್ ನನ್ ಅದರ್ ದ್ಯಾನ್ ಕೇಶವ ಗೌಡ ಅಂತ. ಓಕೆ, ಅಂಡ್ ಈತ ಆರೋಪ ಮಾಡ್ತಾ ಇದ್ದಾನೆ. ಓಕೆ, ಆ ಭೀಮನ ಬಗ್ಗೆ ಈ ಒಂದು ಆರೋಪವನ್ನ ಓಡಿಸ್ತಾ ಇರೋದು ಪಬ್ಲಿಕ್ ಟಿವಿ ರಂಗಣ ಇಷ್ಟು ದಿನ ಯಾಕಣ ಸುಮ್ಮನೆ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೆ ಧರ್ಮಸ್ಥಳದ. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕೋ ಸೌಂಡ್ ಬರ್ತಾ ಇಲ್ಲ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಏನಾಯ್ತು ಸೌಂಡ್, ಏನಾಯ್ತು? ನೋಡಿ, ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಏನೋ ಆ ಭೀಮಾ ಹೆಣದ ಮೇಲೆ ಇದ್ದಂತ ಹಣಗಳನ್ನ ಕದೀತಾ ಇದ್ದೆ ಅಂತ ಆರೋಪ ಮಾಡ್ತಾ ಇದ್ದಾನೆ. SIT ಅವರು ಈತನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ಪಬ್ಲಿಕ್ ಟಿವಿ ಅವರು ಓಡಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಅವ್ರಿಗೆ ಸತ್ತ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ನೆಗೆಟಿವ್ ಸ್ಟೋರಿ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡಿ. ಈಸ್ ದ ಒನ್, ಇಸ್ ನೇಮ್ ಇಸ್ ಮೂಲತಃ ಐ ಥಿಂಕ್ ಈ ವ್ಯಕ್ತಿ ಐ ಥಿಂಕ್ ಏನೋ ನಾಟ್ ಏಬಲ್ ಟು ಗೆಟ್ ದ ಸೌಂಡ್. ಏನ್ ಸೌಂಡ್ ಏನಾಯ್ತು ಗೊತ್ತಾಗ್ತಾ ಇಲ್ಲ ನಮ್ಗೆ, ಸೌಂಡ್ ಬರ್ತಾ ಇಲ್ಲ, ಕ್ಷಮೆ ಇರಲಿ. ಓಕೆ, ಅಂಡ್ ವಿ ಆರ್ ಟ್ರೈಂಗ್ ಟು ಓಕೆ ಇದನ್ನ ನಿಮ್ಗೆ ತೋರ್ಸೋಣ ಅಂತ ಮಾಡಿದ್ವಿ. ಈ ವ್ಯಕ್ತಿ ಹೆಸರು ಕೇಶವ ಗೌಡ ಅಂತ. ಓಕೆ, ಅಂಡ್ ನಮ್ ಲೈವ್ ಓಡ್ತಾ ಇದೆ. ಜಸ್ಟ್ ಶೋಯಿಂಗ್ ದಿಸ್ ಪರ್ಸನ್. ಓಕೆ, ಎಸ್, ಇದೇ ವ್ಯಕ್ತಿ ನೋಡಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಕೇಶವ ಗೌಡ ಅಂತ ಅಡ್ವೊಕೇಟು.
ಅನಾಮಿಕ ವ್ಯಕ್ತಿ, ನಟೋರಿಯಸ್ ಕೆಲಸ ಮಾಡಿ ಕ್ಷೇತ್ರದಿಂದ ಉಚ್ಚಾಟನೆಗೊಂಡಿದ್ದ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಈಸ್ ಆಲ್ಸೋ ಎ ಕೇಶವಗೌಡ ಅಂತ ಅಡ್ವೊಕೇಟು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಸ್ ಐ ಟಿ ಇಂಥವ್ರಿಗೆ ನೋಟಿಸ್ ಕೊಟ್ಟು ಕರೆಸ್ಕೊಳ್ಬೇಕು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವನು ನಟೋರಿಯಸ್ ಕಳ್ಳ ಆಗಿದ್ರೆ ಭೀಮಾ ಈತನ ಗೊತ್ತಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಆ ಸಮಯದಲ್ಲಿ ಆ ಭೀಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಈ ರೀತಿ ಒಬ್ಬ ವಕೀಲನಾಗಿ ಬೇಜವಾಬ್ದಾರಿಯಿಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಧರ್ಮಸ್ಥಳದಲ್ಲಿ ಈ ರೀತಿ ಮಿಥ್ಯ ಆರೋಪವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? SIT ಅವರು ಈತನಿಗೆ ಸಾಕ್ಷಿ ನಾಶದ ವಿಚಾರದಲ್ಲಿ, ಯಾಕಂದ್ರೆ SIT ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ, ಸುಳ್ಳು ಆರೋಪವನ್ನ ಹೊರಿಸ್ತಾ ಇದ್ದಾನೆ. ಈಗಲೂ ಈತನ ಬಳಿ ಸಾಕ್ಷ್ಯ ಇದ್ರೆ ದಯಮಾಡಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ SIT ಅವರು. ಈತನಿಗೆ ನೋಟಿಸ್ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈತನ ಮೇಲೆ FIR ಮಾಡಿ ಇವ್ರಿಗೆ ಬುದ್ಧಿ ಬರಬೇಕಾಗಿದೆ. ದ ಮೋಸ್ಟ್ ಇಂಪಾರ್ಟೆಂಟ್. ಜೊತೆನಲ್ಲಿ SIT ಅವರು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕನಿಗೆ ನೋಟಿಸ್ ಅನ್ನ ಕೊಡಬೇಕು. ಕಾರಣ ಯಾಕೆ ಅಂತಂದ್ರೆ, ಆತ ಇದರ ಹಿಂದೆ ಕೋಮು ಗಲಭೆಗೆ ಸೃಷ್ಟಿ ಮಾಡೋ ಉದ್ದೇಶದಿಂದ ಆರ್ ಅಶೋಕ್ ಮುಸ್ಲಿಂ ಸಮುದಾಯದ ಮೇಲೆ ಈ ಸುಳ್ಳು ಆರೋಪವನ್ನು ಹಾಕಿದ್ದಾನೆ. ಒಬ್ಬ ಜವಾಬ್ದಾರಿಯುತವಾದಂತ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಂದು ಸಮುದಾಯದ ಮೇಲೆ ಸುಳ್ಳನ್ನ ಹೇಳ್ತಾ ಇರುವಂತ ಆ ನರಸತ್ತ ಅಶೋಕನಿಗೆ SIT ಅವರು ನೋಟಿಸ್ ಅನ್ನ ಕೊಟ್ಟು ಯಾವ ದಾಖಲೆಗಳ ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಆತ ಮಾಡ್ದ ಅಂತ SIT ಅವರು ತಿಳ್ಕೊಳ್ಬೇಕು. ಅಕಸ್ಮಾತ್ ಆತ ಏನಾದ್ರು ಅಶೋಕ್ ಇದಕ್ಕೆ ಸೂಕ್ತ ದಾಖಲೆಗಳು ಕೊಟ್ಟಿಲ್ಲ, ಒಂದು ಕ್ಲೈಮ್ ಮುಸ್ಲಿಮರು ಈ ಒಂದು ಷಡ್ಯಂತ್ರ ಇದೆ ಅಂತ, ಯಾವ ಮುಸ್ಲಿಮರಿದ್ದಾರೆ ಅಶೋಕ್ ಮಾಹಿತಿಯನ್ನ ಕೊಡಬೇಕು. ಜೊತೆನಲ್ಲಿ ಕೇರಳ ಸರ್ಕಾರ ಇದೆ ಅಂತ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಟ್ಟಿದ್ದಾನೆ. ದಯಮಾಡಿ ಐ ಥಿಂಕ್ ಅಶೋಕ್ಗೆ ನೋಟಿಸ್ ಅನ್ನ ಕೊಟ್ಟು SIT ಅವರು ಆತನನ್ನ ಇಂಟ್ರಾಗೇಟ್ ಮಾಡಬೇಕು. ಕಾರಣ ಯಾಕೆ ಅಂತಂದ್ರೆ, ಫೈನಲ್ ಸ್ಟೇಜ್ ಆಫ್ ನೀವು ಅಗೆಯುವ ಸಮಯದಲ್ಲಿ ಅಂದ್ರೆ ಮಂಡೇ ಈ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಡ್ತಾನೆ ಅಂತಂದ್ರೆ, ಖಂಡಿತವಾಗಿ ಕೊಲೆಗಾರರಿಗೂ ವಿರೋಧ ಪಕ್ಷದ ನಾಯಕನಾದಂತ ಅಶೋಕನಿಗೂ ಯಾವುದೋ ರೀತಿಯ ಸಂಬಂಧ ಇದೆ. ಯಾವುದೋ ಒಂದು ಬೆನಿಫಿಟ್ಗೋಸ್ಕರ ಈ ರೀತಿ ವಿರೋಧ ಪಕ್ಷದ ಸ್ಥಾನವನ್ನ ದುರುಪಯೋಗ ಮಾಡಿಕೊಂಡು ಆರ್ ಅಶೋಕ್ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಆರ್ ಅಶೋಕ್ ಅನ್ನ ಅರೆಸ್ಟ್ ಮಾಡಲೇಬೇಕು. ನೋಟಿಸ್ ಅನ್ನ ಕೊಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಜೊತೆನಲ್ಲಿ ಸುಳ್ಳು ಆರೋಪಗಳನ್ನ ಮಾಡದಂತ ಆ ಗಿಳಿಯಾರ್, ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ, ಆತನಿಗೂ ನೋಟಿಸ್ ಕೊಟ್ಟು ಆತನ ಬಳಿ ಏನ್ ದಾಖಲೆ ಇದೆ ತಗೊಳ್ಳಿ, ಇಲ್ಲ ಅಂದ್ರೆ ಆತನ ಮೇಲೂ FIR ಮಾಡಿ ಅರೆಸ್ಟ್ ಅನ್ನ ಮಾಡಬೇಕು. ಜೊತೆಲಿ ಐ ಥಿಂಕ್ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಂತ ಕೀರ್ತಿ ಆಗಿರ್ಬೋದು, ಅವರ ವಿರುದ್ಧವನ್ನು ಕೂಡ ಒಂದು ಕಾನೂನು ಕ್ರಮ ಆಗಬೇಕಾಗಿದೆ. ಯಾರ್ಯಾರು ಈ ಒಂದು SIT ತನಿಖೆಯನ್ನ ದಿಕ್ಕು ತಪ್ಪಿಸಲಿಕ್ಕೆ ಪೂರ್ಣ ಪ್ರಮಾಣದ ಐ ಥಿಂಕ್ ಷಡ್ಯಂತ್ರನ ಮಾಡ್ತಾ ಇದ್ದಾರೆ, SIT ಅವರು ಪ್ರತಿಯೊಬ್ಬರಿಗೂ ನೋಟಿಸ್ ಅನ್ನ ಕೊಡಬೇಕು. ಅವರ ಬಳಿ ಎಕ್ಸ್ಪ್ಲನೇಷನ್ ಕೇಳಬೇಕು. ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ FIR ಅನ್ನ ಮಾಡಬೇಕು. FIR ಮಾಡಿ ಕಾನೂನು ಕ್ರಮನ ಜರುಗಿಸಬೇಕು. ಇವರಿಗೆಲ್ಲ ಒಂದು ಬುದ್ಧಿಯನ್ನ ಕಲಿಸಬೇಕಾದಂತ ಸಮಯ ಬಂದಿದೆ. ಈ ರೀತಿ ಒಬ್ಬ ವಕೀಲನಾಗಿ ಇಸ್ ನೇಮ್ ಇಸ್ ಕೇಶವ ಗೌಡ ಪಿ. ಈತನ ನಂಬರ್ ಅನ್ನ ನಾವು ಹಾಕ್ತಿವಿ. ಯಾವ ಕಲೆಕ್ಟೆಡ್ ಇಸ್ ನಂಬರ್, ಈತನ ನಂಬರ್ ಅನ್ನ ನಾವು ಕಲೆಕ್ಟ್ ಮಾಡಿದ್ವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೂಡಲೇ ವೀರೇಂದ್ರ ಜೈನ್ ಅಲಿಯಾಸ್ ವೀರೇಂದ್ರ ಹೆಗ್ಗಡೆ, ದಯಮಾಡಿ ನಿಮಗೆ ಕಿಂಚಿತ್ತಾದ್ರೂ ನೈತಿಕತೆ ಅನ್ನೋದೇನಾದ್ರೂ ಉಳಿದಿದ್ರೆ ನಿಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ. ಸುಳ್ಳು ಪ್ರೊಪಗಂಡಗಳನ್ನ ಹಣ ಕೊಟ್ಟು ವಿ ಸ್ಟ್ಯಾಂಡ್ ವಿತ್ ವೀರೇಂದ್ರ ಹೆಗ್ಗಡೆ ಅಂತ ಒಂದು ಪ್ರೊಪಗಂಡನ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೀರೇಂದ್ರ ಹೆಗ್ಗಡೆ ಕಡೆಯವರು ಓಡಿಸ್ತಾ ಇದ್ದಾರೆ. ವಿ ಡೋಂಟ್ ಸ್ಟ್ಯಾಂಡ್ ವಿತ್ ವೀರೇಂದ್ರ ಹೆಗ್ಗಡೆ. ನಾವು ವೀರೇಂದ್ರ ಹೆಗ್ಗಡೆ ಪರವಾಗಿ ನಾವು ಯಾರೂ ನಿಂತಿಲ್ಲ. ನಾವು ನಿಂತಿರೋದು ಯಾವ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗಿ ಅವ್ರನ್ನ ಊತ ಹಾಕದ್ರಲ್ಲ, ಆ ಹೆಣ್ಣು ಮಕ್ಕಳ ಪರವಾಗಿ ಇಡೀ ಕರ್ನಾಟಕ ನಿಂತಿದೆ. ವೀರೇಂದ್ರ ಹೆಗ್ಗಡೆ ಪರವಾಗಿ ನಾವು ಯಾರೂ ನಿಲ್ತಾ ಇಲ್ಲ. ಮಾರಲ್ ಗ್ರೌಂಡ್ಸ್ ಅನ್ನ ಒತ್ತು, ನೈತಿಕತೆಯನ್ನ ಒತ್ತು ವೀರೇಂದ್ರ ಹೆಗ್ಗಡೆ ಅವರು, ವೀರೇಂದ್ರ ಹೆಗ್ಗಡೆ ಅಲಿಯಾಸ್ ವೀರೇಂದ್ರ ಜೈನ್ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ
ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ದೇವಸ್ಥಾನವನ್ನ ಈ ತನಿಖೆ ಮುಗಿಯೋವರೆಗೂ ಸರ್ಕಾರದ ಮುಜರಾಯಿ ಇಲಾಖೆಯವರು ಒಂದು ಅಡ್ಮಿನಿಸ್ಟ್ರೇಟರ್ನ ಹಾಕಿ ಮೇಂಟೈನ್ ಮಾಡಬೇಕು. ಯಾಕೆ ಅಂತಂದ್ರೆ ಈ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿವರೆಗೂ ನಡೆದಿದೆ, ಮುಂದೆ ನಡೆಯುತ್ತೆ. ವೀರೇಂದ್ರ ಜೈನ್ ಅವರು ನಿಜವಾಗ್ಲೂ ನಿಮಗೆ ಮಂಜುನಾಥ ಸ್ವಾಮಿಯ ಮೇಲೆ ಕಿಂಚಿತ್ತಾದ್ರೂ ನಂಬಿಕೆ ಅನ್ನೋದು ಇದ್ರೆ ದಯಮಾಡಿ ನೀವು ರಾಜ್ಯಸಭಾ ಮೆಂಬರ್ಶಿಪ್ಗೆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ನೀವು ಕೊಟ್ರೆ ಮಾತ್ರ ನಿಜವಾಗ್ಲೂ ಆ ಮಂಜುನಾಥನ ಮೇಲೆ ನಿಮಗೆ ನಂಬಿಕೆ ಇದೆ. ಇಲ್ಲ ಅಂತಂದ್ರೆ ನಿಮಗೆ ನಂಬಿಕೆ ಇಲ್ಲ. ಮಂಜುನಾಥ ಅನ್ನೋ ದೈವಿಕ ಶಕ್ತಿಯ ಹೆಸರನ್ನ ನಿಮ್ಮನ್ನ ಕಾಪಾಡ್ಕೊಳ್ಳಕ್ಕೆ ತಾವು ಬಳಸ್ತಾ ಇದ್ದೀರಾ ಅಂತ ಹೇಳುತ್ತಾ SIT ಅವರು ವಿರೋಧ ಪಕ್ಷದ ನಾಯಕನಾದ ಆರ್ ಅಶೋಕ್ಗೆ ನೋಟಿಸ್ ಅನ್ನ ಕೊಡಬೇಕು. ಈ ಷಡ್ಯಂತ್ರ ಆರ್ ಅಶೋಕ್ ಯಾಕೆ ಮಾಡ್ದ? ಇದಕ್ಕೇನಾದ್ರೂ ಹಣ ತಗೊಂಡಿದನ ಅಥವಾ ಇದಕ್ಕೇನಾದ್ರೂ ಕೊಲೆಗಾರರ ಜೊತೆ ಆರ್ ಅಶೋಕ್ಗೆ ಒಪ್ಪಂದ ಏನಾದ್ರೂ ಇದೆಯಾ? ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನೈತಿಕತೆ ಇಲ್ಲದೆ ಸುಳ್ಳು ಆರೋಪಗಳನ್ನ ಮಾಡಿ SIT ಮತ್ತೆ ಸಮಾಜ ಕನ್ನಡಿಗರ ದಿಕ್ಕನ್ನು ತಪ್ಪಿಸಿದ ಆರ್ ಅಶೋಕ್ ಮೇಲೆ ನೋಟಿಸ್ ಅನ್ನ ಕೊಡಬೇಕು. ಆತ ಹೇಳಿದ್ದು ಒಂದು ಮುಸಲ್ಮಾನರ ಮೇಲೆ. ಏನ್ ಪುಕ್ಸಟೆ ಬಿದ್ದವ್ರ ಮುಸಲ್ಮಾನರು? ಅಶೋಕ, SIT ಅವ್ರು ನಾವು ಕೇಳೋದೇನು ಅಂತಂದ್ರೆ, ಮುಸಲ್ಮಾನ್ ಸಮುದಾಯ ಈ ಆರೋಪಗಳನ್ನ ಒತ್ಕೊಳಕ್ಕೆ ಮಾಡಿರೋದು ನಮ್ಮವರೇ, ಏನೋ ಕೊಲೆ ಆಗಿರೋದು ನಮ್ಮ ಹೆಣ್ಮಕ್ಳೇ, ತನಿಖೆ ಮಾಡ್ತಾ ಇರೋದು ಕೂಡ ನಮ್ಮವರೇ. ಅದರಲ್ಲಿ ಮುಸಲ್ಮಾನರು ಎಲ್ಲಿಂದ ಬಂತು? ಮುಸಲ್ಮಾನರ ಮೇಲೆ ಯಾಕೆ ಈ ರೀತಿ ಆರೋಪ? ಕೇರಳ ಸರ್ಕಾರ ಎಲ್ಲಿಂದ ಬಂತು? ಆರ್ ಅಶೋಕ್ ಈ ರೀತಿ ಯಾಕೆ ಸುಳ್ಳು ಕ್ಲೇಮ್ ಅನ್ನ ಮಾಡಿದ್ರು? BR ಪಾಟೀಲ್ ಆ ವ್ಯಕ್ತಿಯನ್ನ ಮಾನಸಿಕ ಅಸ್ವಸ್ಥ ಅಂತಂದ. BR ಪಾಟೀಲ್ ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಡಬೇಕು. ನೋಟಿಸ್ ಅನ್ನ ಕೊಟ್ಟು ಯಾವ ಆಧಾರದ ಮೇಲೆ ಭೀಮನನ್ನ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ BR ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಅದನ್ನ ಕೇಳಬೇಕಾಗಿದೆ. ಆಮೇಲೆ ವಸಂತ್ ಗಿಳಿಯಾರ್ ಅನ್ನೋ ವ್ಯಕ್ತಿ ಸತತವಾಗಿ ಸುಳ್ಳು ಆರೋಪಗಳನ್ನ ಮಾಡಿ SITಯ ತನಿಖೆ ದಿಕ್ಕನ್ನ ತಪ್ಪಿಸಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದ. ಆತನಿಗೂ ಸಹ ನೋಟಿಸ್ ಅನ್ನ ಕೊಡಲೇಬೇಕು. ಆಮೇಲೆ ಈಗ ಕೇಶವಮೂರ್ತಿ ಗೌಡ ಅನ್ನೋ ಈ ಅಡ್ವೊಕೇಟ್ ಫ್ರಮ್ ಧರ್ಮಸ್ಥಳ, ಈತನಿಗೂ ಸಹ ಕಳ್ಳತನ ಮಾಡಿದಂತ ಆರೋಪವನ್ನ ಭೀಮನ ಮೇಲೆ ಮಾಡ್ತಾ ಇರುವಂತ ವಕೀಲ ಕೇಶವಮೂರ್ತಿ ಗೌಡ ಫ್ರಮ್ ಧರ್ಮಸ್ಥಳ, ಈತನಿಗೂ ಸಹ SIT ನೋಟಿಸ್ ಅನ್ನ ಕೊಡಬೇಕು. ಇದೇ ಇವತ್ತಿನ, ಯಾಕಂತಂದ್ರೆ ಒಂದು ತನಿಖೆನ ಮಾಡಕ್ಕೆ ಮನಸ್ಸಿಲ್ಲಂತ ಸರ್ಕಾರ, ತನಿಖೆನ ಮಾಡಿಸಕ್ಕೆ ಮನಸ್ಸಿಲ್ಲಂತ ವಿರೋಧ ಪಕ್ಷ, ಸಾರ್ವಜನಿಕರು ಪ್ರೆಷರ್ ಹಾಕಿ ಇವಾಗ SIT ಕ್ರಿಯೇಟ್ ಮಾಡಿ ತನಿಖೆ ಒಂದು ಮಟ್ಟಕ್ಕೆ ಬರ್ತಾ ಇರ್ಬೇಕಾದ್ರೆ ಸುಳ್ಳು ಆರೋಪಗಳನ್ನ ಮಾಡಿ ದಿಕ್ಕು ತಪ್ಪಿಸುವಂತ ಪಬ್ಲಿಕ್ ಟಿವಿ ರಂಗಣ್ಣ ಇಲ್ಲಿವರೆಗೂ ಇದನ್ನ ಹೆಣ್ಣು ಮಕ್ಕಳ ಹತ್ಯಾಕಾಂಡದ ಬಗ್ಗೆ ಮಾತಾಡ್ಲೇ ಇಲ್ಲ. ಅದೇ ನೆಗೆಟಿವ್ ಸ್ಟೋರಿ ಬಂದ ತಕ್ಷಣ ಇಮಿಡಿಯೇಟ್ ಹಾಕೊಂಡು ಆ ಕೇಶವ ಗೌಡನ ಅಟ್ಲೀಸ್ಟ್ ರಿಲೇಬಲ್ ಸೋರ್ಸಸ್ ಈ ವ್ಯಕ್ತಿ ಮಾತಾಡ್ತಾ ನಿಜ ಸುಳ್ಳ ಅನ್ನೋದನ್ನ ವೆರಿಫೈ ಮಾಡಿದಿರಾ ನಿಮ್ಮ ಮಾಧ್ಯಮಗಳಲ್ಲಿ ಓಡಿಸ್ತೀರಾ ಅಂತಂದ್ರೆ ನೀವುಗಳೇನ ಟೈ ಅಪ್ ಮಾಡ್ಕೊಂಡಿದ್ದೀರಾ ಕೊಲೆಗಾರರ ಜೊತೆ ಅಂತ ಒಂದು ದಟ್ ಈಸ್ ವಾಟ್ ವಿ ಆರ್. ಸಾರಿ, ಯಾಕೋ ಐ ಥಿಂಕ್ ಅಲ್ಲ ಡಿಸ್ಕನೆಕ್ಟ್ ಆಯ್ತು. ಅಂಡ್ ಥ್ಯಾಂಕ್ಸ್ ಅ ಲಾಟ್. ಅಂಡ್ ವಿ ವಾಂಟ್ SIT ಯಾರ್ಯಾರು ದಿಕ್ ತಪ್ಪಿಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕಾನೂನು ರೀತಿಯಲ್ಲಿ ಚುರುಕನ್ನ ಮುಟ್ಟಿಸಬೇಕು. ಈ ಕೇಸಲ್ಲಿ ಯಾರೇ ದಿಕ್ಕು ತಪ್ಪಿಸಿದ್ರು ಅವ್ರ ಮೇಲೆ ನೋಟಿಸ್ ಅನ್ನ ಕೊಟ್ಟು ಅವ್ರ ಬಳಿ ಏನೋ ದಾಖಲೆ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ FIR ಅನ್ನ ಮಾಡಬೇಕು, ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು. ಯಾಕಂದ್ರೆ ಈ ಕೇಸನ್ನ ದಿಕ್ಕು ತಪ್ಪಿಸಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರದ ಗ್ಯಾಂಗು ಕೆಲಸ ಮಾಡ್ತಾ ಇದೆ. ಅವರ ಮೇಲೆ ಕಾನೂನು ಕ್ರಮ ಮಾಡಲೇಬೇಕು SIT ಅವರು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ವೀರೇಂದ್ರ ಹೆಗ್ಗಡೆ ಅಲಿಯಾಸ್ ವೀರೇಂದ್ರ ಜೈನ್ ಅವರೇ, ಕಿಂಚಿತ್ತಾದ್ರೂ ನಿಮಗೆ ನೀವು ನಂಬಿರುವಂತ ಮಂಜುನಾಥ ಸ್ವಾಮಿ, ನಿಮ್ಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಲ್ಲ ಇದ್ದಿದ್ರೆ ನೀವು ಯಾವತ್ತೋ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ವಿ. ನೀವು ಆ ರಾಜ್ಯಸಭಾ ಸ್ಥಾನಕ್ಕೆ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ, ಆ ದೇವರ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಡಿ. ಇಲ್ಲ ಕಾನೂನು ಕ್ರಮ ಅಂತೂ ಆಗುತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಥ್ಯಾಂಕ್ ಯು.